ಹೇ ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ICAI ಅಂದರೆ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ ಆ್ಯಂಡ್ ಅಕೌಂಟೆಂಟ್ ಇಂಡಿಯನ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಬ್ರಾಂಚ್ ಇನ್ ಚಾರ್ಜ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ ಇದರಲ್ಲಿ 129 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿದ್ದು, ಇನ್ನು ಅಪ್ಲೈ ಮಾಡೋದಕ್ಕೆ ಜಸ್ಟ್ ಇನ್ನು 15 ಡೇಸ್ ಮಾತ್ರ ಟೈಮ್ ಇದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಈ ಒಂದು ಬ್ಯಾಂಕಿಂಗ್ ಚಾರ್ಜ್ನ ವೇಕೆನ್ಸಿಗೆ ಬೇಕಾಗಿರೋ ಸ್ಕಿಲ್ ಟೆಸ್ಟ್ ಕೂಡ ಬೇಕಾಗಿರುತ್ತೆ. ಅದರಲ್ಲಿ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಮತ್ತು ಪ್ರೊಫೆಷನ್ಸ್ ಸ್ಕಿಲ್ ಮತ್ತು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜಲ್ಲಿ MS ಆಫೀಸ್ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ ಮತ್ತು ರಿಲೆವೆಂಟ್ ಕಂಪ್ಯೂಟರ್ ಅಪ್ಲಿಕೇಶನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ ಮತ್ತು ಎಫೆಕ್ಟಿವ್ ಮ್ಯಾನೇಜರಿಯಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ ಮತ್ತು ಸ್ಟ್ರಾಂಗ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಸ್ಕಿಲ್ ಇರಬೇಕಾಗಿರುತ್ತೆ. ಇದರಲ್ಲಿ ಬಂದು ನಿಮಗೆ ಜಾಬ್ ರೋಲ್ನ ಮೆನ್ಷನ್ ಮಾಡಲಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಆಗಿರೋ ಸಾಕು ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರಿಗೆ ಏಜ್ ಬಂದು 27ರಿಂದ 40 ವರ್ಷದ ಒಳಗಡೆ ಇರೋವಂಥವ್ರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನೆಕ್ಸ್ಟ್ ಇದಕ್ಕೆ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಈ ಒಂದು ಜಾಬ್ನ 129 ಈ ಒಂದು ಜಾಬ್ನ ಬಂದು ಸೆಂಟ್ರಲ್, ಈಸ್ಟ್, ನಾರ್ತ್, ಸೌತ್ ಆ್ಯಂಡ್ ವೆಸ್ಟರ್ನ್ ಈ ಒಂದು ಇದರಲ್ಲಿ ವಿಂಗಡಣೆ ಮಾಡಲಾಗಿರುತ್ತೆ. ಸೆಂಟ್ರಲಲ್ಲಿ 42 ವೇಕೆನ್ಸೀಸ್ ಅನ್ನೋದು ಖಾಲಿ ಇತ್ತು. ಇನ್ನೆಲ್ಲದರಲ್ಲೂ ಕೂಡ 7, 20, 19, 29, 31 ಹೀಗೆ ಡಿವೈಡ್ ಮಾಡಲಾಗಿರುತ್ತೆ. ಹಾಗೆ ಇದರಲ್ಲಿ ಬ್ರಾಂಚ್ ಕ್ಯಾಟಗರಿ ವೈಸಲ್ಲಿ ನಿಮಗೆ ಸ್ಯಾಲ್ರಿಯನ್ನು ಡಿವೈಡ್ ಮಾಡಲಾಗಿರುತ್ತೆ. ಮೊದಲನೇದಾಗಿ ನೀವು ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ನಿಮಗೆ ಬ್ರಾಂಚ್ ಡಿವೈಡ್ ಮಾಡಲಾಗಿದ್ದು, ಫಸ್ಟ್ ಕ್ಯಾಟಗರಿ ಬ್ರಾಂಚ್ನಲ್ಲಿ ಇರೋಂಥವ್ರಿಗೆ ಮಿನಿಮಮ್ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಿದ್ದು, ಅವ್ರಿಗೆ ಸ್ಯಾಲ್ರಿ ಬಂದು 7,45,000ದಿಂದ ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಕ್ಯಾಟಗರಿ 2ಗೆ ಇದಕ್ಕೂ ಕೂಡ 5 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇದ್ದು 6.33 ಲ್ಯಾಕ್ ಪರ್ ಆ್ಯನ್ಯುವಲ್ ಇದು ಸ್ಯಾಲ್ರಿ ಇರುತ್ತೆ. ಇನ್ನು ಕ್ಯಾಟಗರಿ 3ಗೆ ಇದಕ್ಕೂ ಕೂಡ 5 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದು 5.59 ಸ್ಯಾಲ್ರಿ ಆಗಿರುತ್ತೆ ಪರ್ ಆ್ಯನ್ಯುವಲ್. ಫೋರ್ತ್ ಕ್ಯಾಟಗರಿಗೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಮತ್ತು 4.84. ಫಿಫ್ತ್ ಮತ್ತು ಸಿಕ್ಸ್ತ್ಗೂ ಕೂಡ 4.10 ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಬಂದು 3 ಇಯರ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಅಡಿಷ್ನಲ್ ಅಲವೆನ್ಸ್, ಬೇಸಿಕ್ ಅಲವೆನ್ಸ್, ಡಿಯರ್ನೆಸ್ ಅಲವೆನ್ಸ್, ಹೌಸ್ ರೆಂಟ್ ಅಲವೆನ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಕೂಡ ಆ್ಯಡ್ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಅದರ್ ಅಲವೆನ್ಸಸ್ ಇರುತ್ತೆ ಮತ್ತು ಲೀವ್ ಟ್ರಾವೆಲ್ ಕಾನ್ಸೆಷನ್ ಕೂಡ ಇರುತ್ತೆ ಮತ್ತು ಗ್ರ್ಯಾಜುಟಿ ಇರುತ್ತೆ. ಇದ್ರ ಜೊತೆಗೆ ಹಲವಾರು ನಿಮಗೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 3ನೇ ತಾರೀಕಿಂದ ಶುರುವಾಗಿದ್ದು ಜುಲೈ 19ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಇದಕ್ಕೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಹಾಗೆ ಇದಕ್ಕೆ ಎಜುಕೇಷನ್ನ ಕರೆಸ್ಪಾಂಡಿಂಗ್ ಮಾಡಿರೋವಂಥವ್ರನ್ನ ಅಲೋ ಮಾಡೋದಿಲ್ಲ. ಹಾಗೆ ಇದರಲ್ಲಿ ಹೇಳಿದಾಗೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ಬಟ್ ಇದರಲ್ಲಿ ಏನು ಪರ್ಸೆಂಟೇಜ್ ಅನ್ನೋದು ಏನಿರೋದಿಲ್ಲ. ಇದರಲ್ಲಿ ಮಿನಿಮಮ್ ವರ್ಕ್ ಎಕ್ಸ್ಪೀರಿಯೆನ್ಸ್ನ ಕೂಡ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದು ಫುಲ್ ಟೈಮ್ ಬೇಸಿಸ್ನಲ್ಲಿ ಜಾಬ್ ಮಾಡಿರೋಂಥವ್ರನ್ನ ಫುಲ್ ಟೈಮ್ ಎಕ್ಸ್ಪೀರಿಯೆನ್ಸನ್ನು ಕನ್ಸಿಡರ್ ಮಾಡಲಾಗಿರುತ್ತೆ. ಒಂದು ವೇಳೆ ನೀವು ಪಾರ್ಟ್ ಟೈಮ್ ಆಗಲಿ ಅಥವಾ ಫ್ರೀಲ್ಯಾನ್ಸಿಂಗ್ ಆಗಲಿ ವರ್ಕ್ ಮಾಡಿರೋದನ್ನ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ಎಲ್ಲ ಕ್ಯಾಟಗರಿ ಕೂಡ 250 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಹಾಗೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಸ್ಕ್ಯಾನ್ಡ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ರಿಲೆವೆಂಟ್ ಡಾಕ್ಯುಮೆಂಟ್ ಯಾವೆಲ್ಲ ಇರುತ್ತೋ ಮತ್ತು ಎಕ್ಸ್ಪೀರಿಯೆನ್ಸ್ ಆಗಲಿ ಎಜುಕೇಷನ್ ಆಗಲಿ ಮಿಸ್ ಮಾಡದೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಡಾಕ್ಯುಮೆಂಟ್ ಮಿಸ್ ಆಗಿದ್ರು ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ ಅಥವಾ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಂದರೂ ಕೂಡ ರಿಜೆಕ್ಟ್ ಆಗುತ್ತೆ. ಇನ್ನು ನಿಮಗೆ ಆಯ್ಕೆ ಆಗಬೇಕಾದ್ರೆ ರೈಟಿಂಗ್ ಟೆಸ್ಟ್ ಇರುತ್ತೆ. ರೈಟಿಂಗ್ ಟೆಸ್ಟ್ ಬಂದಿದ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿದ್ದು ಇದನ್ನು ನೀವು 25 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇದನ್ನು 180 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾರೆಲ್ಲ ಮಿನಿಮಮ್ 170 ಮಾರ್ಕ್ಸ್ನ ನೀವು
ತೊಗೊಂಡಂಥವ್ರಿಗೆ ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಮಾಡಲಾಗಿರುತ್ತೆ. ಅದರಲ್ಲಿ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಮತ್ತು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇನ್ನು ನಿಮಗೆ ಸೆಂಟ್ರಲ್ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ಸ್ನ ಗೌರ್ಮೆಂಟ್ ನಿಮಗೆ ಅಲಾಟ್ ಮಾಡಲಾಗಿರುತ್ತೆ. ಒನ್ಸ್ ನೀವು ಅಲಾಟ್ ಮಾಡಲಾದ್ಮೇಲೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇಂಟರ್ವ್ಯೂ ಬಂದು ಮಿನಿಮಮ್ ಕ್ವಾಲಿಫೈ ಆಗೋದಕ್ಕೆ ಮಿನಿಮಮ್ 30 ಮಾರ್ಕ್ಸ್ನ ತೊಗೋಬೇಕಾಗುತ್ತೆ ಇಂಟರ್ವ್ಯೂಗೆ. ಸೊ ನಿಮಗೆ ಎಕ್ಸಾಮ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಮೂಲಕ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಇನ್ನು ನಿಮಗೆ ಎಕ್ಸಾಮ್ಸಲ್ಲಿ ಕೇಳುವಂಥ ಸಬ್ಜೆಕ್ಟ್ಸ್ ಬಂದು ಇಂಗ್ಲೀಷ್ ಕರೆಸ್ಪಾಂಡೆನ್ಸ್ ಮತ್ತು ಇಮೇಲ್ ರೈಟಿಂಗ್, ಇಂಟರ್ಮೀಡಿಯೇಟ್, ಲೀವ್, MS ಎಕ್ಸೆಲ್ ಮತ್ತು MS ವರ್ಡ್ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಬೇಸಿಕ್ ಅಕೌಂಟಿಂಗ್ನ ಬಗ್ಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಒಟ್ಟು ನಿಮಗೆ 107 ಕ್ವಶನ್ಸ್ ಮಾತ್ರ ಇರುತ್ತೆ. ಇದು ನಿಮಗೆ 425 ಮಾರ್ಕ್ಸ್ನ ಕ್ಯಾರಿ ಮಾಡಲಾಗುತ್ತೆ. ಇನ್ನು ಇದರಲ್ಲಿ ಯಾವೆಲ್ಲ ಬ್ರಾಂಚಸ್ ಅಂದರೆ ಎಕ್ಸಾಮಿನೇಷನ್ ಬ್ರಾಂಚಸ್ಸು ಎಲ್ಲೆಲ್ಲ ಇರುತ್ತೆ ಅನ್ನೋದು ಕೌನ್ಸಿಲಿನ ಮೆನ್ಷನ್ ಮಾಡಲಾಗಿರುತ್ತೆ. ಇದನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡ್ತಿರೋ ಅವರೆಲ್ಲರೂ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈ ಮಾಡಿ ಅಂತ ಹೇಳ್ತಾ, ಅಪ್ಲೈ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.